ನಮಸ್ಕಾರ ಎಲ್ಲರಿಗೂ. ಡಬಲ್ ಮಾರ್ಕರ್ ಟೆಸ್ಟ್ ಏನಕ್ಕೆ ಪ್ರೆಗ್ನೆಂಟ್ ಲೇಡೀಸ್ಗೆ ಡಾಕ್ಟರ್ ರೆಫರ್ ಮಾಡ್ತಾರೆ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ NT ಸ್ಕ್ಯಾನ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ನೋಡಿಲ್ಲ ಅಂತಂದರೆ ದಯವಿಟ್ಟು ಅದನ್ನು ನೋಡಿ ಮೊದಲು. ಏಕೆ ಅಂದರೆ NT ಸ್ಕ್ಯಾನ್ ಮತ್ತು ಡಬಲ್ ಮಾರ್ಕರ್ ಟೆಸ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದೇ ವಿಚಾರಕ್ಕೆ ಸೇರಿರೋದಾಗಿರುತ್ತೆ. ಸೊ ಹಾಗಾಗಿ ನೀವು ಕನ್ಫ್ಯೂಸ್ ಆಗಬಾರ್ದು. ಸೊ ಹಾಗಾಗಿ ಫಸ್ಟ್ ಆ ವಿಡಿಯೋ ನೋಡಿ, NT ಸ್ಕ್ಯಾನ್ ಬಗ್ಗೆ ವಿಡಿಯೋ ನೋಡಿ, ಅದಾದಮೇಲೆ ಈ ಡಬಲ್ ಮಾರ್ಕರ್ ಟೆಸ್ಟ್ ನೋಡಿ. ಮೊದಲನೇದಾಗಿ ಈ ಟೆಸ್ಟ್ ಏನಕ್ಕೆ ಮಾಡ್ತಾರೆ ಅಂತ ಅಂದರೆ, ಏಜ್ ಆಗಿರೋ ಅಂತಹ ಪ್ರೆಗ್ನೆಂಟ್ ಲೇಡೀಸ್ಗೆ, ಅಂದರೆ 35 ವರ್ಷ ದಾಟಿರೋ ಅಂತಹ ಪ್ರೆಗ್ನೆಂಟ್ ಲೇಡೀಸ್ಗೆ, ಮತ್ತು ಸಂಬಂಧದಲ್ಲೇ ಮದುವೆ ಆಗಿರೋ ಅಂತಹ ಲೇಡೀಸ್ಗೆ, ಅವ್ರ ಮನೇಲಿ ಏನಾದರೂ ಪಾರಂಪರ್ಯವಾಗಿ ಅಂಗವೈಫಲ್ಯವಾಗಿ ಮಗು ಹುಟ್ಟಿದ್ರೆ ಅದನ್ನು ತಿಳ್ಕೊಂಡು ಈ ಟೆಸ್ಟ್ನ ರೆಫರ್ ಮಾಡ್ತಾರೆ. ಇದೇನಕ್ಕೆ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಳೋಣ. ಈ NT ಸ್ಕ್ಯಾನಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. NT ಸ್ಕ್ಯಾನ್ ಅಂತ ಅಂದರೆ ಕ್ರೋಮೋಸೋಮಲ್ ಇಂಬ್ಯಾಲೆನ್ಸಿಂದ ಬೇಬಿಗೆ ಆಗೋಂತಹ ಒಂದು ಡೌನ್ ಸಿಂಡ್ರೋಮ್ ಆಗಿರುತ್ತೆ. ಈ ಡೌನ್ ಸಿಂಡ್ರೋಮ್ನ ಕಂಡುಹಿಡಿಯೋದಕ್ಕೋಸ್ಕರ NT ಸ್ಕ್ಯಾನ್ ಮಾಡ್ತಾರೆ. ಅದು ಮಗುವಿನ ಹಿಂಭಾಗದಲ್ಲಿ ಈ ಥರ ಟಿಶ್ಯೂ ಇರುತ್ತಲ್ಲ, ಕತ್ತತ್ರ ಒಂದು ಟಿಶ್ಯೂ ಇರುತ್ತೆ, ಅಂದರೆ ಲಿಕ್ವಿಡ್ ಇರುತ್ತೆ. ಸೊ ಆ ಲಿಕ್ವಿಡ್ನ ಮೆಷರ್ಮೆಂಟ್ ಮಾಡ್ತಾರೆ. ಸೊ ಅದು ಎಷ್ಟಿದೆ, ಅಂದರೆ ಜಾಸ್ತಿ ಇದೆನಾ, ಅಂದರೆ ಅಳತೆ ಮೀರಿದೆನಾ, ಜಾಸ್ತಿ ಇದೆನಾ ಅಂದ್ಬಿಟ್ಟು ಚೆಕ್ ಮಾಡೋದೇ ಈ NT ಸ್ಕ್ಯಾನ್ ಮಾಡ್ತಾರೆ. NT ಸ್ಕ್ಯಾನಲ್ಲಿ ಏನಾದರೂ ಅದರ ಡೌನ್ ಸಿಂಡ್ರೋಮ್ ಇದೆ ನಿಮ್ಮ ಬೇಬಿಗೆ ಅಂತ ಗೊತ್ತಾದರೆ ಅದಕ್ಕೆ ಟ್ರೀಟ್ಮೆಂಟ್ನ ಅರ್ಲಿ ಸ್ಟೇಜಲ್ಲೇ ಸ್ಟಾರ್ಟ್ ಮಾಡ್ತಾರೆ. NT ಸ್ಕ್ಯಾನ್ನೆಲ್ಲ ಬಂದ್ಬಿಟ್ಟು 10ನೇ ವಾರದಿಂದ 16 ವಾರದೊಳಗೇ ಮಾಡೋದಂಥ ಸ್ಕ್ಯಾನ್ ಆಗಿರುತ್ತೆ. ಸೊ ಇದು ಅರ್ಲಿ ಸ್ಟೇಜಲ್ಲೇ ಮಾಡೋದ್ರಿಂದ ಏನಾದರೂ ಡೌನ್ ಸಿಂಡ್ರೋಮ್ ಇದ್ರೂ ಬೇಬಿಗೆ ಗೊತ್ತಾಗುತ್ತೆ. ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ನಾವು ರಿಕವರ್ ಮಾಡ್ಬೋದು. NT ಸ್ಕ್ಯಾನಲ್ಲಿ ಬಂದು 60ರಿಂದ 70% ಮಾತ್ರ ಡೌನ್ ಸಿಂಡ್ರೋಮ್ ಗೊತ್ತಾಗುತ್ತೆ. ಡಬಲ್ ಮಾರ್ಕರ್ ಟೆಸ್ಟಲ್ಲಿ 2ನೇ ಸತಿ ಡಾಕ್ಟ್ರು ರೆಫರ್ ಮಾಡೋದು. NT ಸ್ಕ್ಯಾನಲ್ಲಿ ಏನಾದರೂ ನಾರ್ಮಲ್ ಇದೆ ಅಂದರೆ ಈ ಟೆಸ್ಟ್ನ ರೆಫರ್ ಮಾಡೋದಿಲ್ಲ. ಇನ್ ಕೇಸ್ ನೀವೇನಾದರೂ ಏಜ್ಡ್ ಪೇರೆಂಟ್ಸ್ ಅಲ್ಲ, ನಾರ್ಮಲ್ ಆಗಿ ಹೆಂಗಾಗಿದ್ದೀರಾ, ಯಾವುದೇ ವಂಶ ಪಾರಂಪರ್ಯವಾಗಿ ಬಂದಿರೋ ಅಂತಹ ಪ್ರಾಬ್ಲಮ್ಸ್ ಇಲ್ಲ, ಕ್ರೋಮೋಸೋಮಲ್ ಇಂಬ್ಯಾಲೆನ್ಸ್ ಇಲ್ಲ ಅಂತ ಅಂದರೆ, NT ಸ್ಕ್ಯಾನಲ್ಲಿ ಏನೂ ತೊಂದರೆ ಇಲ್ಲ ಅಂತ ಬಂತು ಅಂದರೆ ಈ ಡಬಲ್ ಮಾರ್ಕರ್ ಟೆಸ್ಟ್ ಅವಶ್ಯಕತೆ ಇರೋದಿಲ್ಲ. ಈ ಡಬಲ್ ಮಾರ್ಕರ್ ಟೆಸ್ಟ್ ಏನಕ್ಕೆ ಮಾಡ್ತಾರೆ, ಮಗುಗೆ ಏನು ಪ್ರಾಬ್ಲಮ್ ಆಗುತ್ತೆ, ಮತ್ತು ಈ ಡಬಲ್ ಮಾರ್ಕರ್ ಟೆಸ್ಟ್ ಏನು ಅಂತ ನಾನು ಫಸ್ಟ್ ಹೇಳ್ತೀನಿ. ಮೊದಲನೇದಾಗಿ ಒಂದು ಪ್ರೆಗ್ನೆಂಟ್ ಲೇಡೀಸಲ್ಲಿ ಮಾಡೋ ಅಂತಹ ಒಂದು ಬ್ಲಡ್ ಟೆಸ್ಟ್ ಆಗಿರುತ್ತೆ. ಸೊ ಈ ಬ್ಲಡ್ ಟೆಸ್ಟ್ಗೆ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಹೇಳ್ತಾರೆ. ದೆನ್ ಈ NT ಸ್ಕ್ಯಾನಿಂಗ್ ಅಂತಂದರೆ ನಾರ್ಮಲ್ ಪ್ರೆಗ್ನೆಂಟ್ ಲೇಡೀಸ್ಗೆ ಮಾಡೋ ಅಂತಹ ಸ್ಕ್ಯಾನ್ ಆಗಿರುತ್ತಲ್ಲ, ಸೊ ಅದೇ NT ಸ್ಕ್ಯಾನ್ ಆಗಿರುತ್ತೆ. ಆದರೆ ಅದರಲ್ಲಿ ಏನಾದರೂ ಡೌನ್ ಸಿಂಡ್ರೋಮ್ ಇದೆನಾ ಅಂತಂದ್ಬಿಟ್ಟು ಕತ್ತಿನ ಹಿಂದ್ಗಡೆ ಚೆಕ್ ಮಾಡೋದು ಈ NT ಸ್ಕ್ಯಾನ್ ಆಗಿರುತ್ತೆ. ಈ ಬ್ಲಡ್ ಟೆಸ್ಟ್ ಮಾಡುವಾಗ HCG ಅನ್ನೋ ಟೆಸ್ಟ್ ಮತ್ತು ಪ್ಲಾಸ್ಮಾ A ಅನ್ನೋ ಟೆಸ್ಟ್ ಮಾಡ್ತಾರೆ. ಸೊ ಇದು ಮಾಡೋದ್ರಿಂದ ಕ್ರೋಮೋಸೋಮಲ್ ಇಂಬ್ಯಾಲೆನ್ಸ್ ಆಗಿದೆನಾ, ಬೇಬಿ ಎಷ್ಟು ಹೆಲ್ತಿ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇದು ಯಾಕೆ ಮಾಡ್ತಾರೆ, ಕ್ರೋಮೋಸೋಮಲ್ ಇಂಬ್ಯಾಲೆನ್ಸ್ ಆಯಿತು, ಡೌನ್ ಸಿಂಡ್ರೋಮ್ ಇತ್ತು ಅಂದರೆ ಬೇಬಿಗೆ ಮುಂದೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ನಾವು ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಮಗು ಅಂಗವೈಫಲ್ಯದಿಂದ ಹುಟ್ಬೋದು, ಕಣ್ಣಾಗ್ಬೋದು, ಕೈ ಆಗ್ಬೋದು, ಮೂಳೆಗಳ ಬೆಳವಣಿಗೆ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ. ಯಾಕಿದಾಗುತ್ತೆ ಅಂದರೆ ನಮ್ಮ ದೇಹ ಬಂದು ಕ್ರೋಮೋಸೋಮಿಂದನೇ ಉತ್ಪತ್ತಿ ಆಗಿರುತ್ತೆ. ಕ್ರೋಮೋಸೋಮಿಂದನೇ ನಮ್ಮ ದೇಹ ಕಂಪ್ಲೀಟಾಗಿ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಕ್ರೋಮೋಸೋಮಲ್ ಇಂಬ್ಯಾಲೆನ್ಸ್ ಏನಾದರೂ ಆಯಿತು ಅಂದರೆ ಈ ರೀತಿ ಮಕ್ಕಳು ಹುಡ್ತವೆ. ಕಾರಣ ಏನು ಅಂತ ಅಂದರೆ, ನಮ್ಮ ದೇಹದ ರಚನೆಯಲ್ಲಿ 46 ಕ್ರೋಮೋಸೋಮ್ಸ್ ಇರುತ್ತೆ ಒಂದೊಂದು ಟಿಶ್ಯೂನಲ್ಲಿನೂ. ಸೊ ಒಂದೊಂದು ಜೀವಕೋಶದಲ್ಲೂ ಕ್ರೋಮೋಸೋಮ್ ಇರುತ್ತಲ್ವ. ಸೊ ಅದು 46 ಅಂತ ಬಂದಾಗ 23 ಜೋಡಿ ಬರುತ್ತೆ. ಸೊ ಈ 23 ಜೋಡಿನೂ ಒಂದೊಂದು ಕರೆಕ್ಟಾಗಿ ಜೋಡಿ ಆಗಿರಬೇಕು. ಕ್ರೋಮೋಸೋಮ್ಸ್ ಬಂದ್ಬಿಟ್ಟು ಕರೆಕ್ಟಾಗಿ ಜೋಡಿಯಾಗೇ ಇರಬೇಕಾಗತ್ತೆ. ಅದು ಏನಾದರೂ ಒಂದು ವೇಳೆ ಟ್ರಿಪಲ್ ಇತ್ತು ಅಂತ ಅಂದರೆ ಅದನ್ನು ಟ್ರಿಪಲ್ ಮಾರ್ಕರ್ ಟೆಸ್ಟು ಅಂತಲೂ ಹೇಳ್ಬೋದು ನಿಮಗೆ ಡಾಕ್ಟ್ರು. ಆದರೆ ಡಬಲ್ ಇರೋ ಅಂತಹ ಕ್ರೋಮೋಸೋಮ್ಸ್ ಏನಾದರೂ 3 ಇದೆ ಅಥವಾ 1 ಇದೆ ಅಂತ ಏನಾದರೂ ಬಂದರೆ, ಸೊ ಬೇಬಿಯ ರಚನೆ ಬಂದ್ಬಿಟ್ಟು ತುಂಬಾ ಇಂಬ್ಯಾಲೆನ್ಸ್ ಆಗುತ್ತೆ. ಕಣ್ಣಿನ ರಚನೆ ಆಗಿರ್ಬೋದು, ಕಿವಿ ಪ್ರೊಡ್ಯೂಸ್ ಆಗಿರ್ಬೋದು, ಒಂದೊಂದು ಉತ್ಪತ್ತಿ ಆಗುವಾಗ್ಲೂ ಏನಾದರೂ ಒಂದು ತೊಂದರೆ ಇಂದನೇ ಮಗು ಉತ್ಪತ್ತಿ ಆಗುತ್ತೆ. ಸೊ ಆ ರೀತಿ ಹೊಟ್ಟೆಯಲ್ಲೇ ಉತ್ಪತ್ತಿ ಆಗೋಂತಹ ಬೇಬೀಸು ಕಂಪ್ಲೀಟಾಗಿ 9 ಮಂತ್ಸ್ ತನಕ ರನ್ನಿಂಗ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. 3 ತಿಂಗಳಲ್ಲೇ ಅಬೋರ್ಟ್ ಆಗ್ಬೋದು, ಕಾರಣ ಇಲ್ದಲೇ ಅಬೋರ್ಷನ್ ಆಗ್ತಾ ಇರುತ್ತೆ. 5ನೇ ತಿಂಗಳಲ್ಲೂ ಕೂಡ ಮಿಸ್ಕ್ಯಾರೇಜ್ ಆಗಿರ್ಬೋದು, 7-8ನೇ ತಿಂಗಳಲ್ಲಿ ಪ್ರೀಮೆಚ್ಯೂರ್ ಬೇಬೀಸ್ ಆಗ್ಬೋದು, ಮತ್ತು 9 ತಿಂಗಳಾದಮೇಲೆ ಮಗು ಹುಟ್ಟಿದ ಮೇಲೂ ಹುಟ್ಟಿದಾಗ ಚೆನ್ನಾಗಿರ್ತಾರೆ, ಬಟ್ ಒಳಗಡೆ ಏನೇನು ಪ್ರಾಬ್ಲಮ್ ಇರುತ್ತೆ ಬೇಬಿಗೆ ಅಂದ್ಬಿಟ್ಟು ಗೊತ್ತಾಗಿರೋದಿಲ್ಲ. ಸೊ 1 ಗಂಟೆ 2 ಗಂಟೆ ಬೇಬಿ ಇದ್ದು ಮಗುಗೆ ತುಂಬ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಕೆಲವು ಮಕ್ಕಳು ಏನಾಗುತ್ತೆ ಅಂತ ಅಂದರೆ 1 ತಿಂಗಳು ಮಗು, ಅಂದರೆ 1 ತಿಂಗಳು ಪ್ರೆಗ್ನೆನ್ಸಿಯಿಂದ ಹಿಡ್ಬಿಟ್ಟು 3 ವರ್ಷದ ಮಗು ತನಕ ಆ ಮಕ್ಕಳಿಗೆ ಆಯುಷು ಅಂತ ಹೇಳ್ತಾರೆ.
ಏನಕ್ಕೆ ಅಂದರೆ ಕೆಲವು ಕ್ರೋಮೋಸೋಮ್ಸ್ ಇಂಬ್ಯಾಲೆನ್ಸ್ ಆಗಿ ಸೊ ಅದನ್ನು ಸರಿಯಾಗಿ ನೋಡ್ಕೊಳ್ಲಿಲ್ಲ ಅಂತ ಅಂದರೆ ಸರಿಯಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಲಿಲ್ಲ ಮಗು ಆಯಿತು ಅಂತ ಅಂದರೆ ಸೊ ಆ ಮಗು 2 ವರ್ಷ 3 ವರ್ಷ ಇದ್ಬಿಟ್ಟು ದಿಢೀರ ನನಗೆ ಏನೂ ಕಾರಣ ಇಲ್ದಲೆ ಕಾಯಿಲೆ ಇಲ್ದಲೆ ಮಗು ಪ್ರಾಣ ಹೋಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ಈಗ ಎಲ್ಲ ಎಚ್ಚೆತ್ಕೊಂಡ್ಬಿಟ್ಟು ಹಾಸ್ಪಿಟಲ್ಸಲ್ಲೆಲ್ಲ ಮಲ್ಟಿ ಸ್ಪೆಷಾಲಿಟಿಯಿಂದ NT ಸ್ಕ್ಯಾನ್ ಮತ್ತು ಡಬಲ್ ಮಾರ್ಕರ್ ಟೆಸ್ಟು, ಟ್ರಿಪಲ್ ಮಾರ್ಕರ್ ಟೆಸ್ಟು, ಸ್ಕ್ರೀನಿಂಗ್ ಅಂತ ಹೇಳ್ತಾರೆ. ಸೊ ಇಂಥದ್ದನ್ನೆಲ್ಲ ಮಾಡ್ತಾರೆ. ಈ ಡಬಲ್ ಮಾರ್ಕರ್ ಟೆಸ್ಟು ಅಂತ ಬಂದಾಗ ನಿಮಗೆ ಅದರಲ್ಲಿ ಕಂಡುಹಿಡಿಯೋದು ಬ್ಲಡ್. ಈ ಬ್ಲಡ್ನ ತಗೊಳ್ತಾರೆ ಫಸ್ಟು. NT ಸ್ಕ್ಯಾನ್ ಬಂದುಬಿಟ್ಟು ನಾರ್ಮಲ್ ಆಗಿ ಮಾಡೋವಂಥ ಸ್ಕ್ಯಾನ್ ಆಗಿರುತ್ತೆ. ಸೊ ಅದರಲ್ಲೆಲ್ಲ ನಾರ್ಮಲ್ ಬಂತು ಅಂದರೆ ನಿಮಗೆ ಈ ಡಬಲ್ ಮಾರ್ಕರ್ ಟೆಸ್ಟು ನಿಮಗೇನು ನೀಡೇನಿರೋದಿಲ್ಲ. ಸೊ ಇನ್ ಕೇಸ್ ನಿಮಗೆ NT ಸ್ಕ್ಯಾನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅಂದರೆ ನಿಮಗೆ ಡಬಲ್ ಮಾರ್ಕರ್ ಟೆಸ್ಟ್ನ ಮಾಡ್ತಾರೆ. ಒಂದು ವೇಳೆ ಅದರಲ್ಲಿ ಏನಾದರೂ ಅಬ್ನಾರ್ಮಲಿಟೀಸ್ ಇದೆ, ಏನಾದರೂ ಪ್ರಾಬ್ಲಮ್ ಇದೆ ಅಂತಂದು ಗೊತ್ತಾಗ್ಬಿಟ್ರೆ ಈ ಡಬಲ್ ಮಾರ್ಕರ್ ಟೆಸ್ಟ್ನ ಪ್ರಿಫರ್ ಮಾಡ್ತಾರೆ. ಸೊ ಆಗ ನೀವು NT ಸ್ಕ್ಯಾನ್ ಮಾಡಿಸಿ 1 ವಾರದೊಳಗಡೆ ಈ ಡಬಲ್ ಮಾರ್ಕರ್ ಟೆಸ್ಟ್ನ ಮಾಡಿಸ್ಬೇಕಾಗತ್ತೆ. ಬೇಬಿ 11 ವಾರದಿಂದ 16 ವಾರದೊಳಗೇ ಮಾಡುವಂತಹ ಟೆಸ್ಟ್ ಈ ಡಬಲ್ ಮಾರ್ಕರ್ ಟೆಸ್ಟ್. ನಿಮ್ಮ ಬ್ಲಡ್ನ ತಗೊಳ್ತಾರೆ. ಇದನ್ನು ಮಾಡೋದೆಲ್ಲ ಲೇಡೀಸ್ಗೆ, ಪ್ರೆಗ್ನೆಂಟ್ ಲೇಡೀಸ್ಗೆ. ಸೊ ಆ ಬ್ಲಡ್ನ ತಗೊಂಡು ಕ್ರೋಮೋಸೋಮಲ್ ಇಂಬ್ಯಾಲೆನ್ಸ್ ಆಗಿರೋದನ್ನ ಕಂಡುಹಿಡಿಯೋದಕ್ಕೋಸ್ಕರ HCG ಮತ್ತು ಪ್ಲಾಸ್ಮಾ A ಅಂದ್ಬಿಟ್ಟು ಟೆಸ್ಟ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಸೊ ಈ ಪ್ಲಾಸ್ಮಾ A ಅಂತ ಬಂದಾಗ ಪ್ರೆಗ್ನೆಂಟ್ ಲೇಡೀಸ್ಗೆ ಆಗಿರೋಂತಹ ಒಂದು ಪ್ಲಾಸ್ಮಾ A ಒಂದು ಟೆಸ್ಟ್ ಆಗಿರುತ್ತೆ. ಸೊ ಅದು ನಾರ್ಮಲ್ ಆಗಿದೆನಾ ಅಥವಾ ಕ್ರೋಮೋಸೋಮಲ್ಲಿ ನಾರ್ಮಲ್ ಆಗಿದೆನಾ ಅಂದ್ಬಿಟ್ಟು ಗೊತ್ತಾಗುತ್ತೆ. ಇದರಲ್ಲಿ 46 ಕ್ರೋಮೋಸೋಮ್ಸ್ ನಾನು ಹೇಳಿದ್ದೀನಿ. ಪ್ರತಿಯೊಂದು ಮನುಷ್ಯದಲ್ಲೂ ಟಿಶ್ಯೂನಲ್ಲೂ 46 ಕ್ರೋಮೋಸೋಮ್ಸ್ ಇರಬೇಕು ಮತ್ತು 23 ಜೋಡಿ ಅಂತ ಹೇಳ್ತಾರೆ. ಈ 23 ಜೋಡಿ ಅಂತ ಬಂದಾಗ ಅದರಲ್ಲಿ 21 ಜೋಡಿ 18ನೇ ಜೋಡಿ ಮತ್ತು 13ನೇ ಜೋಡಿ ಕ್ರೋಮೋಸೋಮ್ 21, ಕ್ರೋಮೋಸೋಮ್ 18 ಮತ್ತು ಕ್ರೋಮೋಸೋಮ್ 13. ಈ 3 ಕ್ರೋಮೋಸೋಮಲ್ಲೇ ಭಾಳ ಪ್ರಾಬ್ಲಮ್ಸ್ ಕಾಣೋದು. ಮಿಕ್ಕಿದೆಲ್ಲದರಲ್ಲೂ ಅಷ್ಟೊಂದು ಪ್ರಾಬ್ಲಮ್ಸ್ ಏನು ಇರೋದಿಲ್ಲ. ಈ ಕ್ರೋಮೋಸೋಮ್ 13, 18, 21ರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಕಾಣ್ತು ಅಂದರೆ ಸೊ ಸಾಮಾನ್ಯವಾಗಿ ಇದರಲ್ಲೆಲ್ಲ 2 ಇರಬೇಕು, ಜೋಡಿ ಇರಬೇಕು, ಕ್ರೋಮೋಸೋಮ್ಸ್ ಇರಬೇಕು. ಸೊ ಇನ್ ಕೇಸ್ 2 ಇರೋ ಅಂತಹದ್ದೇನಾದರೂ 3 ಇತ್ತು ಅಂದರೆ ಅಥವಾ 1 ಇತ್ತು ಅಂದ್ರೂ ಡೌನ್ ಸಿಂಡ್ರೋಮ್ ಸ್ಟಾರ್ಟ್ ಆಗುತ್ತೆ ಮತ್ತು ಅಬ್ನಾರ್ಮಲಿಟೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬೇಬಿ ಅಬ್ನಾರ್ಮಲಿಟೀಸ್ ಇದೆ ಅಂದ್ಬಿಟ್ಟು ಅರ್ಥ ಆಗಬೇಕು ನಮಗೆ. ಸೊ ಆ ಟೈಮಲ್ಲಿ ಅಂದರೆ ಅರ್ಲಿ ಸ್ಟೇಜಲ್ಲೇ ಕಂಡುಹಿಡಿಯೋದ್ರಿಂದ ಈ NT ಸ್ಕ್ಯಾನ್ ಮತ್ತು ಡಬಲ್ ಮಾರ್ಕರ್ ಟೆಸ್ಟಲ್ಲೂ ಕೂಡ ಈ ಸ್ಕ್ರೀನಿಂಗ್ ಮಾಡ್ತಾರೆ. ಈ ಸ್ಕ್ರೀನಿಂಗ್ ಅಂದರೆ ಏನೂ ತೊಂದರೆ ಇರೋದಿಲ್ಲ. ಜಸ್ಟ್ ಈ 2 ಟೆಸ್ಟ್ಗಳಲ್ಲೂ ಏನಾದರೂ ಪ್ರಾಬ್ಲಮ್ ಇದೆನಾ ಅಂತ ನೋಡಿ ಕಂಡುಹಿಡಿದು ಸರ್ಚ್ ಮಾಡ್ತಾರೆ. ಡಬಲ್ ಮಾರ್ಕರ್ ಟೆಸ್ಟಲ್ಲಿ 80ರಿಂದ 90% ಭಾಗ ಬೇಬಿಗೆ ನಿಜವಾಗ್ಲೂ ಕ್ರೋಮೋಸೋಮ್ ಇಂಬ್ಯಾಲೆನ್ಸ್ ಇದೆನೋ ಇಲ್ವೋ ಅಂದ್ಬಿಟ್ಟು ಗೊತ್ತಾಗುತ್ತೆ. ಸೊ ಇದು ಗೊತ್ತಾದ್ಮೇಲೆ ಏನು ಮಾಡ್ತಾರೆ ಅಂದರೆ ಸ್ಕ್ರೀನಿಂಗ್ ಮಾಡ್ತಾರೆ. ಆ 2ರಲ್ಲೂ ಏನು ಪ್ರಾಬ್ಲಮ್ ಇದೆ, ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ. ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು, ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ಎಲ್ಲ ಈ ರೀತಿ ಇರುತ್ತೆ. ಸೊ ಅದನ್ನೆಲ್ಲ ಕೊಟ್ಬಿಟ್ಟು ಬೇಬಿಗೆ ಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ದೆನ್ ಬೇಬಿಗೆ ಏನು ತೊಂದರೆ ಆಗುತ್ತೆ ಅಂತ ನೋಡೋದಾದರೆ ಒಳಗಡೆ ಏನು ತೊಂದರೆ ಆಗುತ್ತೆ ಅಂದ್ಬಿಟ್ಟು ಬೇಗ ಗೊತ್ತಾಗೋದಿಲ್ಲ. ಬಟ್ ಮಿಸ್ಕ್ಯಾರೇಜಸ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. 3, 5, 7ನೇ ತಿಂಗಳಲ್ಲೆಲ್ಲ ಮಿಸ್ಕ್ಯಾರೇಜಸ್ ಆಗುತ್ತೆ. ಪದೇ ಪದೇ ಮಿಸ್ಕ್ಯಾರೇಜಸ್ ಆಗ್ತಾ ಇರುತ್ತೆ. ಮತ್ತು ಡೌನ್ ಸಿಂಡ್ರೋಮ್ ಇದೆ ಅಂತಂದು ಮಗು ಹುಟ್ಟಿದ ಮೇಲೆ ಗೊತ್ತಾಯಿತು ಅಂದರೆ ಮಗು ಕಂಪ್ಲೀಟಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಡಾಕ್ಟರ್ಸ್ ಹೇಳೋದು ಏನು ಅಂತ ಅಂದರೆ ಸೊ ಮೊದಲನೇದಾಗಿ ನಿಮಗೆ ಏಜ್ ಚೆಕ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಸಂಬಂಧದಲ್ಲಿ ಏನಾದರೂ ಮದುವೆ ಆಗಿದ್ದರೆ ಆ ಥರ ಸಂಬಂಧದಲ್ಲಿ ಏನಾದರೂ ಆನುವಂಶಿಕ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ನಿಮಗೆ ಡಾಕ್ಟರು ಈ NT ಸ್ಕ್ಯಾನ್ ಮತ್ತು ಡಬಲ್ ಮಾರ್ಕರ್ ಟೆಸ್ಟ್ನ ರೆಫರ್ ಮಾಡ್ತಾರೆ. ಸೊ ಇದನ್ನ ಮಾಡಬೇಕು ಅಂತ ಹೇಳಿದಾಗ ಅದು ಯಾವುದೇ ಕಾರಣಕ್ಕೂ ನೀವು ಈಗ ಮಾಡೋಣ, ನೆಕ್ಸ್ಟ್ ಮಾಡೋಣ ಅಂದ್ಬಿಟ್ಟು ಮುಂದೆ ಹಾಕೋದಕ್ಕೆ ಹೋಗಬೇಡಿ. ಬಟ್ ಸರಿಯಾದ ಸಮಯಕ್ಕೆ ಮಾಡಿ. ಮತ್ತು ಈ ಇಂಬ್ಯಾಲೆನ್ಸ್ ಆಗಿರುತ್ತಲ್ಲ ಕ್ರೋಮೋಸೋಮ್ಸು ಮತ್ತು ಅಬ್ನಾರ್ಮಲ್ ಏನಿರುತ್ತಲ್ಲ ಅದನ್ನೆಲ್ಲ ತಿಳ್ಕೊಳ್ಳೋದು ತುಂಬಾ ಒಳ್ಳೆಯದು. ಏಕೆಂದರೆ ಅರ್ಲಿ ಸ್ಟೇಜಲ್ಲೇ ನಾವು ಅದನ್ನು ತಿಳ್ಕೊಂಡ್ರೆ ಬೇಬಿಗೆ ಒಳ್ಳೆಯದಾಗತ್ತೆ, ಕ್ಯೂರ್ ಮಾಡ್ಬೋದು ನಾವು. ಸೊ ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ರೆಫರ್ ಮಾಡಿದರೆ ಫಸ್ಟು NT ಸ್ಕ್ಯಾನ್ ಮತ್ತು ಡಬಲ್ ಮಾರ್ಕರ್ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಅದನ್ನ ಮಾಡಿಸ್ಕೊಳ್ಳೋದ್ರಿಂದ ಬೇಬಿಗೆ ಏನಾದರೂ ಅರ್ಲಿ ಸ್ಟೇಜಲ್ಲೇ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು ಅಂದರೆ ನಾವು ಕ್ಯೂರ್ ಮಾಡ್ಬೋದು. ಮತ್ತು ಆರೋಗ್ಯವಂತ ಬೇಬಿನ ಪಡಿಬೋದು ಮತ್ತು ಮಿಸ್ಕ್ಯಾರೇಜ್ ಆಗೋದನ್ನೆಲ್ಲ ತಡಿಬೋದು. ದೆನ್
ಎಷ್ಟಾಗುತ್ತೆ ಕಾಸ್ಟ್ ಅಂತ ಅಂದರೆ, ಜಾಸ್ತಿ ಅಂತ ಅಂದರೆ 4,000 ಆಗ್ಬೋದು ಎನ್ ಟಿ ಸ್ಕ್ಯಾನು. 3,000 to 4,000 ಆಗುತ್ತೆ ಎನ್ ಟಿ ಸ್ಕ್ಯಾನ್. ಬಟ್ ಈ ಡಬಲ್ ಮಾರ್ಕರ್ ಟೆಸ್ಟು 3,000 ಆಗುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ತಾರೆ, ಏಕೆಂದರೆ ಇದನ್ನ ತುಂಬ ರೇರಾಗಿ ಮಾಡಿಸ್ಕೊಳ್ತಾರೆ, ಎಲ್ಲರೂ ಮಾಡಿಸ್ಕೊಳ್ಳೋದಿಲ್ಲ. ಸೊ ಆಲ್ಮೋಸ್ಟ್ 10,000 ಒಳಗಡೆನೆ ಈ ಎನ್ ಟಿ ಸ್ಕ್ಯಾನ್ ಆಗಿರ್ಬೋದು, ಡಬಲ್ ಮಾರ್ಕರ್ ಟೆಸ್ಟ್ ಆದರೂ ಆಗಿರ್ಬೋದು ಆಗುತ್ತೆ. ಎನ್ ಟಿ ಸ್ಕ್ಯಾನ್ ಮಾಡಿಸುವಾಗ ಡೌನ್ ಸಿಂಡ್ರೋಮ್ನ ಕಂಡುಹಿಡಿತಾರೆ. ಅದನ್ನ ಸರಿಯಾಗಿ ಕಂಡುಹಿಡಿಯೋದಕ್ಕಾಗಲಿಲ್ಲ ಅಂದರೆ 60% ಕನ್ಫರ್ಮ್ ಆಯಿತು ಅಂತ ಅಂದರೆ ಡಬಲ್ ಮಾರ್ಕರ್ ಟೆಸ್ಟಲ್ಲಿ ಜಸ್ಟ್ ಒಂದು ಬ್ಲಡ್ ಟೆಸ್ಟ್ ಅಷ್ಟೇ. ಸೊ ಅದರಲ್ಲಿ ಬಂದು 80% 90% ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರನೇ ಅದೇ ಹೇಳೋದು ನಾನು, 46 ಕ್ರೋಮೋಸೋಮಲ್ಲಿ 23 ಜೋಡಿ ಇರುತ್ತೆ. ಸೊ 21, 18, 13ನೇ ಜೋಡಿನೇ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. 3 ಕ್ರೋಮೋಸೋಮ್ ಅಥವಾ 1 ಇರುತ್ತೆ. ಸೊ ಹಂಗಿತ್ತು ಅಂದರೆ ಮಗು ಅಬ್ನಾರ್ಮಲ್ ಆಗಿರುತ್ತೆ, ಕಂಪ್ಲೀಟಾಗಿ ನಾವು ಪ್ರೆಗ್ನೆನ್ಸಿನೂ ಲೀಡ್ ಮಾಡೋದಕ್ಕಾಗೋದಿಲ್ಲ. ಸೊ ಅಬಾರ್ಟ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಹೊರಗಡೆನೂ ಕೂಡ ತುಂಬ ಹೆಲ್ತ್ ಇಶ್ಯೂಸ್ ಇರುತ್ತೆ ಮಗುಗೆ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ರೆಫರ್ ಮಾಡಿದ್ದಾರೆ ಅಂದರೆ ದಯವಿಟ್ಟು ಟ್ರೀಟ್ಮೆಂಟ್ನ ತೊಗೊಳ್ಳಿ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.